ಕೊಲ್ಲಿ ಯುದ್ಧ ನೂರಾರು ಕನ್ನಡಿಗರ ಪರದಾಟ ಹಿನ್ನೆಲೆ ಅಲ್ಲಿ ಸಿಲುಕಿರುವವರನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ ಅಂತ ಬೆಂಗಳೂರಲ್ಲಿ ಕನ್ನಡಿಗರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಸಿಲುಕಿರುವವರನ್ನ ನಾವು ರಕ್ಷಣೆ ಮಾಡಬೇಕಾಗಿದೆ. ದೆಹಲಿ ಕಮಿಷನರ್ ಜೊತೆ ಸಂಪರ್ಕದಲ್ಲಿರಿ ಅಂತ ಹೇಳಿದ್ದೇವೆ. ಇಬ್ಬರು ಶಾಸಕರು ಬೋಜೇಗೌಡ, ಎಸಿ ಶ್ರೀನಿವಾಸ್ ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಕ್ಕಳ ಶಾಲೆ ಮೇಲೆ ದಾಳಿ ಮಾಡಿರೋದು ತೀವ್ರ ಖಂಡನೀಯ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳ ಶಾಲೆ, ಬಾಲಕಿಯರ ಶಾಲೆ ಮೇಲೆ ಅಲ್ಲಿ ದಾಳಿಯಾಗಿದೆ. ಅದರ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್. ಈ ರೀತಿ ದಾಳಿ ಮಾಡಿರೋದು ಇದು ಖಂಡನೀಯ. ಸೊ ಅದಕ್ಕೆ ನಾವೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆತಂಕ ಪಡೋದು ಬೇಡ. ಸೊ ನಮ್ಮ ಸರ್ಕಾರದ ವತಿಯಿಂದ ನಾವು ಏನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಆ ಕೆಲಸವನ್ನೆಲ್ಲ ನಾವೆಲ್ಲ ಮಾಡ್ತೇವೆ. ನಮ್ಮ ಕನ್ನಡ ಸಂಘಟನೆಗಳೇನಿದೆ ಅವ್ರಿಗೂ ಕೂಡ ನಾವು ಇದರಿಂದನೇ ಮನವಿ ಮಾಡ್ತಾ ಇದ್ದೀನಿ. ನೀವು ಕೂಡ ಎಲ್ಲ ಸೇರಿ ಆತ್ಮಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿ. ಏಕೆಂದ್ರೆ ವಿಪರೀತ ಫೋನ್ ಕಾಲ್ಸ್ ಬರ್ತಾ ಇದೆ. ನಿನ್ನೆ ರಾತ್ರಿ ಕೂಡ ನನಗೆ ಪರಿಚಯ ಇರೋಂಥ ಕೆಲವು ಅನೇಕ ಸಂಸ್ಥೆಗಳು ನಮ್ಮ ಹತ್ರ ವ್ಯವಹಾರಗಳು ಮಾಡ್ಕೊಂಡಿರುವಂತವ್ರಿಗೆಲ್ಲ ಕೂಡ ಮಾತಾಡಿದೆ. ಎಲ್ಲ ಗಾಬರಿ ಆಗ್ತದೆ. ಎಲ್ಲ ರಾತ್ರಿ ಅಲ್ಲಿ ಏರ್ ಸ್ಟ್ರೈಕ್ ಎಲ್ಲ ಕಾಣ್ತಾ ಇದ್ದೈತೆ. ಸೌದಿದೆಲ್ಲ ಮಿಸೈಲ್ಸ್ ಎಲ್ಲ ಓಡಾಡ್ತಾ ಇರೋದೆಲ್ಲ ಕಾಣ್ತಾ ಇದ್ದೈತೆ. ಸೊ ಸ್ವಲ್ಪ ಗಾಬರಿ ಆಗಿದ್ದಾರೆ. ಸೊ ಪಕ್ಕದಲ್ಲೇ ಇದೆ, ಮಧ್ಯ ಒಂದು ಸೂಯಿಸ್ ಕ್ಯಾನಲ್ ಮಾತ್ರ ಇದೆ. ಸೊ ಅದರಿಂದ ಆತಂಕ ಪಡೋದು ಬೇಡ ಅನ್ನೋದು ನಾನು ಎಲ್ಲ ಮನವಿಯನ್ನು ಈ ರೀತಿ ದಾಳಿ ಮಾಡಿರೋದು. ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸಾಕಷ್ಟು ಯುದ್ಧದ ಸಂಘರ್ಷ ಹೆಚ್ಚಾಗ್ತಿರೋದ್ರಿಂದ ಬಹಳಷ್ಟು ಜನ ಕನ್ನಡಿಗರು ಕೂಡ ದುಬಾಯಿ, ಕುವೈತ್ ಈ ತರ ಬೇರೆ ಬೇರೆ ಕಡೆ ಸಿಕ್ಕಾಕೊಂಡಿದ್ದಾರೆ. ಲಕ್ಷಾಂತರ ಕನ್ನಡಿಗರು ಅಲ್ಲೇ ಹೋಗಿ ನೆಲೆಸಿರೋರು ಒಂದಷ್ಟು ಜನ, ಆದ್ರೆ ಪ್ರವಾಸಕ್ಕೆ ಅಂತ ಹೋಗಿರೋರು ಒಂದಷ್ಟು ಜನ ಇದ್ದಾರೆ. ಸೊ ಅವರನ್ನ ರಕ್ಷಣೆ ಮಾಡಿ ವಾಪಸ್ ಕರ್ಕೊಂಡು ಬರುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಯಾವ ರೀತಿ ಮಾಡೋದಕ್ಕೆ ಮುಂದಾಗಿದೆ, ಭಾರತ ಸರ್ಕಾರ ಯಾವ ರೀತಿ ಮಾಡೋದಕ್ಕೆ ಮುಂದಾಗಿದೆ, ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಸಂತೋಷ್? ಖಂಡಿತ ಸಿಂಧೂರ, ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಈ ಒಂದು ಯುದ್ಧದ ಭೀತಿ ಏನಿದೆ, ಒಂದು ಕಡೆಗೆ ಯುದ್ಧ ನಿನ್ನೆ ಆರಂಭವಾಗಿದೆ, ಜೊತೆಗೆ ಇದು ಕೊನೆಯ ಹಂತವನ್ನ ಈಗಾಗಲೇ ತಲುಪಿರುವಂತರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಮುಖ್ಯವಾಗಿ ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯನ್ನ ಹತ್ಯೆ ಮಾಡಿದ ಬಳಿಕ ಇದೀಗ ಕೊಂಚ ಮಟ್ಟಿಗೆ ಇರಾನ್ ಸುಮ್ಮನಾಗಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ತಮ್ಮ ಪರಮೋಚ್ಚ ನಾಯಕನನ್ನ ಈಗಾಗಲೇ ಹತ್ಯೆ ಮಾಡಿರುವಂತಹ ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಖಂಡಿತವಾಗಿಯೂ ಕೂಡ ನಾವು ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತೇವೆ ಅನ್ನುವಂತ ಒಂದು ಪ್ರತಿಜ್ಞೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಸ್ಪಷ್ಟವಾಗುತ್ತೆ, ಇದೇ ರೀತಿಯಾದಂತಹ ವಾತಾವರಣ ಸದ್ಯಕ್ಕೆ ಮುಂದುವರೆದ್ರೆ ಸುತ್ತಮುತ್ತ ಇರುವಂತಹ ಗಲ್ಫ್ ರಾಷ್ಟ್ರಗಳಿಗೆ ದೊಡ್ಡ ಮಟ್ಟದ ಒಂದು ಹೊಡೆತ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಬೇರೆ ಬೇರೆ ದೇಶಗಳಿಗೂ ಕೂಡ ಇದರ ಒಂದು ಎಫೆಕ್ಟ್ ಉಂಟಾಗುತ್ತೆ ಅನ್ನುವಂಥದ್ದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬೇಕಾಗುತ್ತೆ. ಆದ್ರೆ ಸದ್ಯ ಇದೀಗ ಯುದ್ಧದ ಈ ಒಂದು ಕಾರ್ಮೋಡದಲ್ಲಿ ಸಿಲುಕಿರುವಂತಹ ಭಾರತೀಯರ ಬಗ್ಗೆ ಇದೀಗ ಭಾರತ ಕೂಡ ತಮ್ಮದೇ ಆದಂತಹ ನಿಟ್ಟಿನಿಂದಲ್ಲಿ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡಿರುವಂತದ್ದು, ಜೊತೆಗೆ ಅವರೆಲ್ಲರನ್ನು ಕೂಡ ಇವ್ಯಾಕ್ಯುಯೇಟ್ ಮಾಡುವಂತಹ ನಿಟ್ಟಿನಿಂದಾಗಿ ತಮ್ಮ ಕೆಲಸವನ್ನು ಕೂಡ ಈಗಾಗಲೇ ಮುಂದುವರಿಸಿದೆ. ಒಂದು ಕಡೆ ಕೇಂದ್ರ ವಿದೇಶಾಂಗ ಇಲಾಖೆಯು ಕೂಡ ತಮ್ಮದೇ ಆದಂತಹ ನಿಟ್ಟಿನಿಂದಾಗಿ ಸಂಬಂಧಪಟ್ಟಂತಹ ರಾಯಭಾರಿ ಕಚೇರಿಗೂ ಕೂಡ ಕರೆಯನ್ನ ಮಾಡಿರುವಂತದ್ದು. ಅಲ್ಲಿ ಭಾರತೀಯರ ರಕ್ಷಣೆಯನ್ನ, ಜೊತೆಗೆ ಭಾರತೀಯರು ಯಾವ ಯಾವ ರಾಜ್ಯಗಳಿಂದ ಅಲ್ಲಿಗೆ ಬಂದಿದ್ರು, ಪ್ರವಾಸಕ್ಕೆಂದು ಬಂದಿದ್ರು, ಜೊತೆಗೆ ಅಲ್ಲಿಯೇ ಅವರು ಸುದೀರ್ಘ ವರ್ಷಗಳಿಂದಲೂ ಕೂಡ ಅವರು ನೆಲೆಸಿದ್ರು, ಅವರೆಲ್ಲರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನು ಪಡೆಯುವಂತಹ ಕೆಲಸ ರಾಯಭಾರಿ ಕಚೇರಿಯಿಂದ ಆಗ್ತಾ ಇದೆ. ಜೊತೆಗೆ ಭಾರತೀಯರಿಗೆ ಯಾವ್ದಾದ್ರು ತೊಂದರೆಗಳಾಗ್ತಿದೆಯಾ, ಜೊತೆಗೆ ಅವರನ್ನ ಸೇಫರ್ ಬಂಕರ್ ಗಳಲ್ಲಿ ಇರಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಬಂಕರ್ ಗಳಲ್ಲಿ ಇರುವುದಕ್ಕೂ ಕೂಡ ಈಗಾಗಲೇ SOP ಯನ್ನ ಪ್ರಕಟ ಮಾಡುವುದಕ್ಕೆ ಭಾರತ ಮುಂದಾಗಿದೆ. ಈಗಾಗಲೇ ಹೆಲ್ಪ್ ಲೈನ್ ಮುಖಾಂತರವಾಗಿ ಭಾರತ ವಿದೇಶಾಂಗ ಇಲಾಖೆ ರಾಯಭಾರಿ ಕಚೇರಿಗೂ ಕೂಡ ಮಾಹಿತಿಗಳನ್ನು ಕೊಟ್ಟಿರುವಂತದ್ದು. ತಕ್ಷಣವೇ ಎಲ್ಲರೂ ಕೂಡ ರಾಯಭಾರಿ ಕಚೇರಿಯನ್ನು ಸಂಪರ್ಕ ಮಾಡಬೇಕು. ಬೇಕಾದಂತಹ ನೆರವನ್ನ ಭಾರತ ನೀಡೋದಕ್ಕೆ ಸಂಪೂರ್ಣ ಸನ್ನದ್ಧವಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನ ಹಂಚಿಕೊಂಡಿದೆ. ಮತ್ತೊಂದು ಕಡೆಗೆ ದೆಹಲಿಯ ಕರ್ನಾಟಕ ಭವನದ ಕಮಿಷನರ್ ಇನ್ಕೊಂಗ್ಲಾ ಜಮೀರ್ ಅವರಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಕರೆ ಮಾಡಿ ಈಗಾಗಲೇ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿರುವಂತಹ ನಿಲಯ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾರೆಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿ, ಜೊತೆಗೆ ಇರಾನ್ ಹಾಗೂ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ಒಂದು ಯುದ್ಧ ಕಾರ್ಮೋಡದ ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ಸಿಲುಕಿದ್ದಾರೆ ಕನ್ನಡಿಗರು ವಿಶೇಷವಾಗಿ, ಅವರೆಲ್ಲರನ್ನು ಕೂಡ ವಾಪಸ್ ಸುರಕ್ಷಿತವಾಗಿ ಕರೆತರುವಂತರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನ ಪಡೆದುಕೊಳ್ಳಿ. ಜೊತೆಗೆ ಯಾವ ಯಾವ ಮಾರ್ಗದ ಮುಖಾಂತರವಾಗಿ ಪರ್ಯಾಯ ಮಾರ್ಗಗಳನ್ನ
ಅವಲಂಬಿಸಿ ಅಳವಡಿಸಿಕೊಂಡು ಅವರೆಲ್ಲರನ್ನು ಕೂಡ ವಾಪಸ್ ಕರೆಸಿರೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿ, ಜೊತೆಗೆ ಕೇಂದ್ರ ಸರ್ಕಾರದ ಜೊತೆ ಕೂಡ ನಿರಂತರ ಸಂಪರ್ಕದಲ್ಲಿದ್ದು ರಾಯಭಾರಿ ಕಚೇರಿ ಯಾವ ರೀತಿಯಾದಂತಹ ಒಂದು Okay, ಮಾಹಿತಿಗಳನ್ನ ಸಂತೋಷ್. ಕೊಡುತ್ತೆ ಇರುವಂತಹ ಗಲ್ಫ್ ರಾಷ್ಟ್ರಗಳಲ್ಲಿ, ಅದರ ಬಗ್ಗೆ ನಿರಂತರ ಸಂಪರ್ಕದಲ್ಲಿರೋರು ಈಗಾಗಲೇ ಮಾಹಿತಿ ಸೂಚನೆಯನ್ನ ನೀಡಲಾಗಿರುವಂತದ್ದು. ಸಿಂಧೂರ. ಆಲ್ ರೈಟ್ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.